DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ. ಎಸ್, ಬಿಜೆಪಿ JDS ಮೈತ್ರಿ ಆಗಿದ್ದೇ DK ಶಿವಕುಮಾರನ್ನ ಕಟ್ಟಿ ಹಾಕಲಿಕ್ಕೆ. ಹಳೆ ಮೈಸೂರು ಭಾಗದ ಫಲಿತಾಂಶವನ್ನು ಅಥವಾ ಲೀಡ್ಗಳನ್ನು ಗಮನಿಸಿದ್ರೆ ಬಿಜೆಪಿ JDS ಇಸ್ ಡೂಯಿಂಗ್ ಗುಡ್ ಇನ್ ಓಲ್ಡ್ ಮೈಸೂರು. ಬಳ್ಳಾರಿಯಲ್ಲಿ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಮುನ್ನಡೆ, ಸಾಗರ್ ಖಂಡ್ರೆ ಮುನ್ನಡೆಯಲ್ಲಿದ್ದಾರೆ. ಡಾಕ್ಟರ್ K ಸುಧಾಕರ್ 35,000 ಮತಗಳ ಅಂತರದಿಂದ ಮುನ್ನಡೆ. ರಾಯಚೂರು ಕುಮಾರ್ ನಾಯಕ್ ಮುನ್ನಡೆಯಲ್ಲಿದ್ದರು. ಅಲ್ಪ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ನಾವು ತುಂಬ ಸಲ ಮಾತಾಡಿದ್ವಿ, ಕಲ್ಯಾಣ ಕರ್ನಾಟಕದಲ್ಲಿ 5 ಸೀಟ್ಗಳು ಬಿಜೆಪಿಗೆ ವಲ್ನರಬಲ್ ಅಂತ. ಹಾಗೆ ದಾಟ್ತಾ ಇದೆ, ಹಾಗೆ ಹೋಗ್ತಾ ಇದೆ ಟ್ರೆಂಡ್. ಕಲಬುರಗಿ ಅಲ್ಪಮತದ ಹಿನ್ನಡೆಯಲ್ಲಿದ್ದಾರೆ, ಬೀದರ್ ಬಿಜೆಪಿ ಹಿನ್ನಡೆಯಲ್ಲಿದೆ, ಬಳ್ಳಾರಿ ಹಿನ್ನಡೆಯಲ್ಲಿದೆ, ಕೊಪ್ಪಳ ಕಾಂಟೆಕಿ ಟಕ್ಕರ್ ನಡೀತಾ ಇದೆ. 5 ಕ್ಷೇತ್ರಗಳು ದೇ ಆರ್ ವಲ್ನರೇಬಲ್. ಎಸ್, ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ಈಗಲೇ ಹೇಳೋದು ಕಷ್ಟ ಅಂತ ನನಗೆ ಅನಿಸುತ್ತೆ. ಮನ್ಸೂರ್ ಅಲಿ ಖಾನ್ ಮುನ್ನಡೆ. ಅಜಿತ್, ಬೆಂಗಳೂರು ಸೆಂಟ್ರಲ್ನಲ್ಲಿ ಬಹಳ ವರ್ಷಗಳ ನಂತರ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ. ಮುಸ್ಲಿಂ ಅಲ್ಪಸಂಖ್ಯಾತ ಬಾಹುಳ್ಯ ಕ್ಷೇತ್ರ ಇದು. ಎಸ್, ಆದರೆ ಮುಸ್ಲಿಮೇತರ ಮತಗಳ ಕನ್ಸಾಲಿಡೇಷನ್ನಿಂದಾಗಿ ಅಲ್ಪಮತದ ಅಂತರನೇ. ಕಳೆದ ಸಲ ಪುಲ್ವಾಮಾ ಏರ್ ಸ್ಟ್ರೈಕು ಎಲ್ಲ ಇದ್ದಾಗಲೂ ಕೂಡ 70,000 ಮತದ ಅಂತರ. ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಮುನ್ನಡೆ. ಬಿಜೆಪಿಗೆ ಕರಾವಳಿ, ಮುಂಬೈ, ಕರ್ನಾಟಕ, ಹಳೆ ಮೈಸೂರು ಕೈ ಹಿಡಿಯುವಂತೆ ತೋರ್ತಾ ಇದ್ರೆ, ಕೈ ಹಿಡಿಯೋದಲ್ಲ ಕಮಲ ಹಿಡಿಯುವಂತೆ ತೋರ್ತಾ ಇದ್ರೆ, ಹೈದರಾಬಾದ್ ಕರ್ನಾಟಕ ಮತ್ತು ದಾವಣಗೆರೆ ಚಿಕ್ಕೋಡಿ, ಕೊಪ್ಪಳ ನೋಡಿ ರಾಜಶೇಖರ್ ಹಿಟ್ನಾಳ್ ಮುನ್ನಡೆ. ಪ್ರಜ್ವಲ್ ರೇವಣ್ಣ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ ಹಾಸನದಲ್ಲಿ. ಡಾಕ್ಟರ್ K ಸುಧಾಕರ್ ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನ ನಂತರ ಸುಧಾಕರ್ಗೆ ಲೋಕಸಭಾ ಟಿಕೆಟ್ ದೊರಕಿತ್ತು. 35,000 ಮತಗಳ ಅಂತರದಿಂದ ರಕ್ಷಾ ರಾಮಯ್ಯ ವಿರುದ್ಧ ಮುಂದಿದ್ದಾರೆ. ತಿರುವನಂತಪುರಂದಲ್ಲಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಮುನ್ನಡೆ ಶಶಿ ಥರೂರ್ ವಿರುದ್ಧ. ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯಬಹುದು ಅಂತ ಚರ್ಚೆ ಇತ್ತು. ತಿರುವನಂತಪುರಂದಲ್ಲಿ ರಾಜೀವ್ ಚಂದ್ರಶೇಖರ್ ಮುಂದೆ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.